ಅಧಿಕಾರಿಗಳಿಂದನೇ ಇದೆಲ್ಲ ಆಗಿರೋದು. ಮತ್ತೆ ನಮ್ದು ಆರೋಗ್ಯ ಮೇಳ ಅಂತೇಳಿ ಕಂಡಕ್ಟ್ ಮಾಡೋದಿರ್ತದೆ ಸರ್. ಅದಕ್ಕೂ ಕೂಡ ವರ್ಷಕ್ಕೆ 12,000 ಒಂದು ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ಬಜೆಟ್ ಇರ್ತದೆ. ಅದು ಕೂಡ ಕಳೆದ 2024-25ರಲ್ಲಿ ಕೊಡ್ಲಿಲ್ಲ ನಮ್ಮಲ್ಲಿ. ಬೇರೆ ಜಿಲ್ಲೆನಲ್ಲಿ ಎಲ್ಲ ಕೊಟ್ಟಿದ್ದಾರೆ. ನಾವು ಕೈಯಿಂದ ಖರ್ಚು ಮಾಡ್ಕೊಂಡಿದ್ದೀವಿ, ಅದನ್ನು ಕೊಟ್ಟಿಲ್ಲ. ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ವಿಚಾರಣೆ ಕೂಡ ಸುಮಾರು 3 ಬಾರಿ ವಿಚಾರಣೆ ಆಗಿರ್ತಾರೆ. ವಿಚಾರಣೆಗೂ ನಾವು ಹಾಜರಾಗಿ ಲಿಖಿತ ಹೇಳಿಕೆ ಕೊಟ್ಟು ಸಾಕ್ಷಿಗಳನ್ನ ಕೊಟ್ಟಿದ್ದೀವಿ. ಯಾವುದೇ ಕ್ರಮ ಆಗಿರ್ಲಿಲ್ಲ. ಇದು ಸ್ಟ್ರೈಕ್ ನೋಟಿಸ್ ಕೊಟ್ಟಿವಿ ನಾವು ನಮ್ಮ DH ಅವರಿಗೆ 14ನೇ ತಾರೀಕಿಗೆ ಸ್ಟ್ರೈಕ್ ನೋಟಿಸ್ ಕೊಟ್ಟಿವಿ, 14 ಡೇಸ್ ಪ್ರಿಯರ್ ಇಂಟಿಮೇಷನ್. ಅದು ಕೊಟ್ಟ ಮೇಲೆ ಮೊನ್ನೆ 24ನೇ ತಾರೀಕಿಗೆ ಸ್ಟೇಟ್ ನೋಡಲ್ ಆಫೀಸರ್ ತರಾತುರಿಯಲ್ಲಿ ಅರ್ಜೆಂಟ್ ಆಗಿ ಬಂದು ಮತ್ತೊಂದ್ಸರಿ ಎಂಕ್ವೈರಿ ಮಾಡಿದ್ರು, 4ನೇ ಸಾರಿ. ಈಗ ಅದು ವರದಿ ಏನ್ ಕೊಟ್ಟಾರ ಗೊತ್ತಿಲ್ಲ, ಈ ಕ್ರಮ ಏನಾಗ್ತದ ಅಂತ ಅದು ಕಾದು ನೋಡ್ಬೇಕು ಸರ್. ಅದನ್ನು ಒಂದು. ಆಮೇಲೆ ಇವ್ರು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತೀವಲ್ಲ, ನಾವು ಯಾರು ಧ್ವನಿ ಎತ್ತೀವಿ ನಮ್ಮನ್ನ ಟಾರ್ಗೆಟ್ ಮಾಡಿ ನಮಗ ಇಂಡಿವಿಜುವಲ್ ಆಗಿ ಟಾರ್ಚರ್ ಕೊಡ್ತಾ ಇದಾರೆ ಇವರು ಅಧಿಕಾರಿಗಳು, ಮುಖ್ಯವಾಗಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು. ಸರ್ ಅವ್ರಿಗೆ ಬಿಟ್ಟಿಲ್ಲ, ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಅವರಿಗೆ ಬೇರೆ ಕಡೆಗೆ ಹೋಗಕ್ ಬಿಟ್ಟಿಲ್ಲ ಸರ್. ಅಲ್ಲೇ 2 ಗಂಟೆ ಕಿರುಕುಳ. ಈಗ ನನ್ನ ವಿರುದ್ಧನೂ ಷಡ್ಯಂತ್ರ ಮಾಡಿ ಏನೇನಂದ್ರೆ ನನ್ಗೂ ಕೂಡ ಬೇರೆ ಬೇರೆ ಸುಳ್ಳು ಊರಿನ ಜನರ ಹೆಸರಿನ ಮೇಲೆ ತಾವೇ ದೂರು ಸಲ್ಲಿಸಿ ತಾವೇ ವಿಚಾರಣೆಗೆ ಕರೆದ್ರು. ವಿಚಾರಣೆಗೆ ಕೂಡ ಹಾಜರಾದ. ಊರಿನ ಜನ ಯಾರು ಬರಲಿಲ್ಲ. ಮತ್ತೆ ಅದನ್ನೇ ಇಟ್ಟುಕೊಂಡು ಊರ ಜನರಲ್ಲಿ ಹೆಸರಿನಲ್ಲಿ ಇವರೇ ಒಂದು ಪತ್ರ ರೆಡಿ ಮಾಡಿ ತಮ್ಮ ಸ್ನೇಹಿತರ ಮುಖಾಂತರ ನಮ್ಮ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾದ ಮಾನ್ಯ ಹರ್ಷಗುಪ್ತ ಸರ್ ಅವರಿಗೆ ಕೂಡ ವಾಟ್ಸ್ಆಪ್ ಮುಖಾಂತರ ಹಾಕಿದ್ರು. ಆ ದೂರಿನ ಸ್ಟೇಟ್ ನೋಡಲ್ ಆಫೀಸರ್ ಕೂಡ ನಮ್ಮ ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ರು. ಅವಾಗ್ಲೂ ಗ್ರಾಮಸ್ಥರು ಸೇರ್ಕೊಂಡು ಇಲ್ಲ ಅವ್ರು ನಾವು ಊರವ್ರು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಆಮೇಲೆ ಅವ್ರ ಡ್ಯೂಟಿಗೆ ಕರೆಕ್ಟ್ ಆಗಿ ಬರ್ತಾರ, ಅವ್ರದ್ದು ಡ್ಯೂಟಿ ವಿಷಯದಲ್ಲಿ ನಮ್ಗೆ ಏನೂ ಸಮಸ್ಯೆ ಇಲ್ಲ, ಇದು ನಿಮ್ ಇಲಾಖೆಯಿಂದನೇ ಮಾಡ್ತಾ ಇದ್ದಾರ ಅಂತಂದು ಸ್ಪಷ್ಟತೆ ಹೇಳಿದ ಮೇಲೆ ಅವ್ರು ನೋಡಲ್ ಆಫೀಸರ್ ಹೋದ್ರು. ಅದೋದ್ಮೇಲೆನು ಮತ್ತೆ ನನ್ನ ಪರ್ಫಾರ್ಮೆನ್ಸ್ ಲೋ ಇದೆ ಅದಿದೆ ಅಂತ ಹೇಳಿ ಅಫಿಷಿಯಲ್ ಡಾಕ್ಯುಮೆಂಟ್ ನಮ್ದು 1 ವರ್ಷ ಆದ್ಮೇಲೆ ಗುತ್ತಿಗೆ ನೌಕರಿ ಇರ್ತದಲ್ಲ ಸರ್, ಹೆಂಗಿರ್ತಂದ್ರೆ 1 ವರ್ಷ ಆದ್ಮೇಲೆ ಈಗ ಮಾರ್ಚ್ ಮುಗಿದ್ಮೇಲೆ ನಮ್ದೊಂದು ಪರ್ಫಾರ್ಮೆನ್ಸ್ ನ ಮತ್ತೆ ನಮ್ಮ ಮೆಡಿಕಲ್ ಆಫೀಸರ್ ಇಂದ ತಗೊಂತಾರ. ಅಂದ್ರೆ ಇವ್ರು 1 ವರ್ಷದಲ್ಲಿ ಇವ್ರದ್ದು ಕೆಲಸದ ಯಾವ ರೀತಿ ಇತ್ತು ಅದ್ರದ್ದು ಇಂಡಿಕೇಟರ್ಸ್ ಕೂಡ ಇರ್ತದೆ. ಅದ್ರ ಪ್ರಕಾರ ಅವ್ರು ಮಾರ್ಕ್ಸ್ ಹಾಕಿ ಕೊಡ್ತಾರ. ಅದ್ರ ಮೇಲೆ ಮುಂದಿನ ವರ್ಷಕ್ಕೆ ಮುಂದುವರ್ಸ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ನಿರ್ಧಾರ ತಗೊಳ್ತಾರೆ. ಇದ್ರ ಬಗ್ಗೆ ನಮ್ದು ಪರ್ಫಾರ್ಮೆನ್ಸ್ ನಂದು ವೈಯಕ್ತಿಕವಾಗಿ ನಮ್ PHC ಲಿಂತ ಕೊಟ್ಟಿರ್ಬೇಕಾದ್ರೆ ಮೆಡಿಕಲ್ ಆಫೀಸರ್ ಕೊಟ್ಟದ್ರಾಗ ಮಾರ್ಕ್ಸ್ ನ ತಿದ್ದಿ ಮತ್ತೊಂದ್ಸರಿ ಬರ್ದದ್ದ. ಆಮೇಲೆ ಪರ್ಸೆಂಟೇಜ್ ಕೂಡ ಅದು ತಿದ್ದಿ ಅದನ್ನ 2 ಕಡೆ ಟಿಕ್ ಮಾಡ್ಯಾರ ನಂದು ಇದ್ರಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ. ಆಮೇಲೆ ಇದ್ರ ಬಗ್ಗೆ ನನಗೆ ಯಾವ್ದೇ ರೀತಿ ಗಮನಕ್ಕೆ ತಂದಿಲ್ಲ. ನಂದು ಲೋ ಪರ್ಫಾರ್ಮೆನ್ಸ್ ಅಂತೇಳಿ ನಮ್ಮ ಮೆಡಿಕಲ್ ಆಫೀಸರ್ ಇಂದ ಇವ್ರು ಬರ್ಸ್ಕೊಂಡಿರೋ ಬಗ್ಗೆ ನನಗೆ ಗಮನಕ್ಕೆ ತಂದಿಲ್ಲ. ಅದು ಯಾವ ತರ ಇತ್ತಂದ್ರೆ ಲೋ ಪರ್ಫಾರ್ಮೆನ್ಸ್ ಇತ್ತಂದ್ರೆ ಅಂತವ್ರಿಗೆ 3 ತಿಂಗಳ ಕಾಲಾವಕಾಶ ಕೊಡ್ಬೇಕು. ಆ 3 ತಿಂಗಳಲ್ಲಿ ಕೆಲಸ ಇಂಪ್ರೂವ್ ಆದ್ರೆ ಮುಂದುವರ್ಸ್ಬೇಕು, ಇಲ್ಲಾಂದ್ರೆ ತೆಗಿಬೇಕು ಅಂತ ಹೇಳಿತ್ತು. ಇವ್ರು 3 ತಿಂಗಳಲ್ಲಿ ನನಗೆ ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ, ಎಚ್ಚರಿಕೆ ಕೊಟ್ಟಿಲ್ಲ, ಏನೂ ತಿಳಿಸಿಲ್ಲ. ಏಕಾಏಕಿ ನವೆಂಬರ್ ತಿಂಗಳಲ್ಲಿ ಮತ್ತೆ ನನ್ನ ಪರ್ಫಾರ್ಮೆನ್ಸ್ ಲೋ ಅಂತ ಹೇಳಿ ನಿಮ್ ಮೆಡಿಕಲ್ ಆಫೀಸರ್ ಮೊದಲು ಕೊಟ್ಟಿದ್ರು, ಈಗ ಮತ್ತೊಂದ್ಸರಿ ಬರ್ಸಿ ಕೊಡ್ರಿ ಅಂದ್ರು. ಅದನ್ನ ಮೆಡಿಕಲ್ ಆಫೀಸರ್ ಮತ್ತೊಮ್ಮೆ ಬರೆದು ಕೊಟ್ರ, ಅವ್ರು ಇಂಪ್ರೂವ್ ಆಗಿದೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗೇನಿಲ್ಲ ಅಂತ ಹೇಳಿ ಬರೆದು ಕೊಟ್ರೆ ಅದನ್ನ ಒಪ್ತಾ ಇಲ್ಲ. ಒಪ್ಪದ ಏನ್ ಮಾಡ್ತದ್ರ, ಈಗ ಮೆಡಿಕಲ್ ಆಫೀಸರ್ 6 ತಿಂಗಳಿಂದ ಬರ್ದು ಕೊಟ್ಟಾರ, ಆ ಡಾಕ್ಯುಮೆಂಟ್ ಅನ್ನೇ ಮತ್ತೆ ಹೊರಗಿನ ವ್ಯಕ್ತಿಗೆ ಕೊಟ್ಟು ಇವರೇ ಹೊರಗಿನ ವ್ಯಕ್ತಿ ಕೊಟ್ಟು ಅವರಿಂದ ಮತ್ತೆ ನಮ್ಮ PRS ಅವರಿಗೆ ಮೇಲ್ ಮಾಡಿಸಿ ಮತ್ತೆ ಅದನ್ನು ಎಂಕ್ವೈರಿ ಆದಿದೆ ಅಂತೇಳಿ ನಮಗೂ ಕಿರುಕುಳ ಕೊಡ್ತಾ ಇದಾರೆ, ಇವನ್ ಮೆಡಿಕಲ್ ಆಫೀಸರ್ಗೂ ಕೂಡ ಕಿರುಕುಳ ಕೊಡ್ತಾ ಇದಾರೆ. ಅಷ್ಟೇ ಭ್ರಷ್ಟಾಚಾರ ಏನು ಎಸಗಿದಾರ ಇವರಿಗೆ ಸಂಪೂರ್ಣ ರಕ್ಷಣೆಗಾಗಿ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಇವರೇ ಖುದ್ದಾಗಿ ಒಂದ್ಸರಿ ಇದೇ MS ಪಾಟೀಲ್ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳೇ ವಿಚಾರಣೆ ಕೈಗೊಂಡಾಗ ಇದೆಲ್ಲ ಸತ್ಯ ಅದ, ಇದೆಲ್ಲ ಸಾಕ್ಷ್ಯಾಧಾರ ನೋಡಿದ್ರೆ ಇವ್ರು ಭ್ರಷ್ಟಾಚಾರ ಎಸಗಿದ್ದ ಸತ್ಯ ಅದ, ಇವ್ರ ಮೇಲೆ ಕ್ರಮ ತಗೋರಿ ಅಂತೇಳಿ ವರದಿ ಕೊಟ್ಟಾರ. ಅದಾದ ಸ್ವಲ್ಪ ದಿನ ಗ್ಯಾಪ್ ನಲ್ಲಿ ಆ ವರದಿನ ಮತ್ತೆ CO ಅವ್ರು ಕೇಳಿದಾಗ ಕೊಡ್ಲಾರ್ದೆ ಮುಚ್ಚಿಟ್ಕೊಂಡವ್ರು. ಸ್ಟ್ರೈಕ್ ನೋಟಿಸ್ ಕೊಟ್ಟ ಮೇಲೆ ಅವಾಗ ಮತ್ತೆ ಮೊನ್ನೆ ಪ್ರಧಾನ ಕಾರ್ಯದರ್ಶಿಯಿಂದ ಕೂಡ ಅಲ್ಲಿಂದ ಒತ್ತಡ ಆಗ್ಯದ ಈ ಸ್ಟ್ರೈಕ್ ನಲ್ಲಿ. ಅದು ಕೂಡ ಒಂದು ಪಾಯಿಂಟ್ ಇರೋದ್ರಿಂದ ಅವಾಗ ಮತ್ತೆ ಅರ್ಜೆಂಟಿಗೆ ಮತ್ತೊಂದ್ಸರಿ ಎಂಕ್ವೈರಿಗೆ ಬಂದವ್ರು. ಅವಾಗ ಅದ್ ರಿಪೋರ್ಟ್ ಹೊರಗೆ ಬಂದವ್ರು. ಇದ್ರ ಬಗ್ಗೆ DH ಅವ್ರಿಗೆ ಕೇಳಿದ್ರೆ DH ಅವ್ರು ಏನ್ ಹೇಳಿದ್ರು ಅಂದ್ರೆ CO ಅವ್ರ ಬಿಲ್ ಇದೇ ರಿಪೋರ್ಟ್ ನ ಅವಾಗ ಕೇಳಿದೆ, ಇದನ್ನೇ ಕೊಟ್ಟಿಲ್ಲ ನೀವು, ಈಗ ಎಲ್ಲಿಂದ ಬಂತ ಅಂತ ಕೇಳಿದ್ರಂತ. ಇದ್ರ ಬಗ್ಗೆ ಅವಾಗೇ ನಾನು ಕೇಳಿದ್ರೆ ನೀವು ಕೊಡ್ಲಿಲ್ಲ, ಈಗ ಎಲ್ಲಿಂದ ಬಂತು, ಮತ್ತೆ ಇದನ್ನ ಇವರೇ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳೇ ಇವ್ರ ಮೇಲೆ ಏನು ಕ್ರಮ ತಗೋದ್ ಬೇಡ ಅಂತ ಅಂದಿದ್ರಲ್ಲ, ಅವಾಗ ನೀವು ಕುಂತು ಇಲ್ಲಿವರೆಗೂ ತಂದಿರಿ ಅಂತ ಹೇಳಿ ಬೈದಾರಂತ. ನಾನು ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಯಾದಗಿರಿ. ಹಿಂದಿನ ದಿವಸ ಕಳೆದ ಕೆಲವು ಸಮುದಾಯ ಆರೋಗ್ಯ ಅಧಿಕಾರಿಗಳು ಪ್ರೆಸ್ ಮೀಟ್ ಮಾಡಿ ಯಾವುದೇ ದಾಖಲಾತಿಗಳನ್ನು ಸಲ್ಲಿಸಲಾಗದೆ ಸುಮಾರು ಆರೋಪಗಳನ್ನು ಮಾಡಿದಾಗ ನಾನು ಅವರೆಲ್ಲೆಲ್ಲ ಮನವಿ ಮಾಡ್ಕೊಳ್ಳೋದು ಏನಂದರೆ, ಎಲ್ಲನೂ ನಾವು ಅನುದಾನವನ್ನು ಪ್ರಯಾರಿಟಿಯಾಗಿ ಬಳಸಿದ್ದೀವಿ. ಸಂಬಳಕ್ಕೆ ಅನುದಾನ ಬಿಡುಗಡೆ ಆಗಿರೋದ್ರಿಂದ ಸಂಬಳನೇ ನೀಡಿದ್ದೀವಿ. ಆಮೇಲೆ RDPR ಡಿಪಾರ್ಟ್ಮೆಂಟಿಂದ 15 ಫೈನಾನ್ಸಿಂದ ನಮಗೇನು ಅನುದಾನ ಬರಬೇಕಾಗಿತ್ತು, ಅನುದಾನ ತುಂಬ ಕಡಿಮೆ ಬಂದಿರೋದ್ರಿಂದ
ಆ ಅನುದಾನದಲ್ಲಿ ನಿಮಗೇನು ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಫೆಬ್ರವರಿ ಮತ್ತು ಮಾರ್ಚ್ ಸಂಬಳ ನೀಡಿದ್ದೀವಿ. ಆದ ಕಾರಣದಿಂದ ಅದು ಅನುದಾನ ಕೊರತೆ ಆಗಿರೋದ್ರಿಂದ ನಾವು ಈಗಾಗಲೇ ಅನುದಾನದ ಬೇಡಿಕೆಗಾಗಿ ಸಲ್ಲಿಸಿದ್ದೀವಿ. ಅನುದಾನ ಬಂದ ತಕ್ಷಣ ಅಲ್ಲಿ ಏನು ಪೆಂಡಿಂಗ್ ಗ್ರೂಪ್ ಡಿದು ಅಮೌಂಟ್ ಇದೆ ಅಥವಾ ಏನಾದ ನಿಮ್ಮ ಆರೋಗ್ಯ ಕೇಂದ್ರದ ಬಾಡಿಗೆ ಏನು ನೀಡಬೇಕಾಗಿದೆ ಅದೆಲ್ಲನೂ ನೀಡಲಾಗುತ್ತೆ. ಆದರೆ ನಾವು ಈಗ ತಮ್ಮಲ್ಲಿ ಮನವರಿಕೆ ಮಾಡ್ಕೊಳ್ಳೋದು ಏನಂತಂದರೆ, ನೀವು ಕರ್ತವ್ಯವನ್ನು ನಿಭಾಯಿಸಿ. ನಿಮ್ಮ ಪರ್ಫಾರ್ಮೆನ್ಸು ಕಡಿಮೆ ಇದ್ದಲ್ಲಿ ಪರ್ಫಾರ್ಮೆನ್ಸ್ನ ಅಪ್ರೈಸಲ್ ಅಂಥೇಳಿ ಈಗ ಮಾನ್ಯ ಪ್ರಧಾನ ಕಾರ್ಯದರ್ಶಿ ಮಾಡಿದಾಗ ಅದೇ ಪ್ರಕಾರ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಇರುತ್ತೆ. ಅದನ್ನು ನಾವು ಸ್ಟೇಟಿಗೆ ಸಲ್ಲಿಸಬೇಕಾಗತ್ತೆ, ಡಿಸ್ಟ್ರಿಕ್ಟ್ ಹೆಲ್ತ್ ಸೊಸೈಟಿಯಲ್ಲಿ ಇಡಬೇಕಾಗತ್ತೆ. ಸೊ ಅದನ್ನು ಪರ್ಫಾರ್ಮೆನ್ಸ್ ಅಪ್ರೈಸಲ್ನ ವೈಯಕ್ತಿಕ ಕಾರಣಗಳನ್ನು ತಗೊಂಡು ಇದನ್ನು ಯಾರದೇ ಒಬ್ಬರು ಅಧಿಕಾರಿಗಳ ಮೇಲೆ ಆರೋಪ ಮಾಡಿ ಅಲ್ಲಿ ಯಾವುದು ದಾಖಲಾತಿ ಸಲ್ಲಿಸದೆ ಮನ ಬಂದಂಗೆ ಏನೋ ಒಂದು ದೇಶಪೂರ್ವಕವಾಗಿ ಈ ರೀತಿ ಹೇಳಿಕೆಯನ್ನು ನೀಡೋದು ಸಮಂಜಸ ಅನಿಸಲ್ಲ. ಸೊ ದಯವಿಟ್ಟು ಎಲ್ಲ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ತಾವು ಸತ್ಯದ ಕಡೆ ಇರ್ರಿ. ಸತ್ಯದ ಕಡೆ ಇದ್ದು ತಾವು ಬೇಕಾದಾಗ ಎಲ್ಲ ತಮಗೆ ನನಗೂ ಮೇಲಾಧಿಕಾರಿಗಳಿದ್ದಾವೆ. ಸೊ ಆ ಮೇಲಾಧಿಕಾರಿಗಳಿಂದ ನೀವು ಎಲ್ಲ ಬೇಕಾದಂಥ ಮಾಹಿತಿಯನ್ನು ಪಡೆದು ತಾವೆಲ್ಲನೂ ಪರಿಶೀಲನೆ ಮಾಡಿ ತಾವು ಯಾವುದು ಕರೆಕ್ಟ್ ಇದೆ ಯಾವುದು ತಪ್ಪಿದೆ ಅಂತ ತಿಳ್ಕೊಂಡು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು. ಪ್ರೆಸ್ ಮೀಟಲ್ಲಿ ಯಾವುದು ತಪ್ಪಿದೆ ಅಂತಲೇ ಹೇಳಬೇಕು ಬಿಟ್ಟು ಒಬ್ಬರು ಸರ್ಕಾರಿ ನೌಕರರಾಗಿ ನಾವು ಯಾವುದೇ ಸತ್ಯತೆಯನ್ನು ತಿಳ್ಕೊಳ್ಳಾದೆ ಸತ್ಯ ಇದ್ದುದನ್ನು ನಾವು ಮುಚ್ಚಿಟ್ಟು ಸುಮ್ಮನೆ ಈ ರೀತಿ ಯಾವುದೇ ಒಂದು ಹೇಳಿಕೆಗಳನ್ನು ನೀಡೋದು ನಿಮ್ಮ ಅಧಿಕಾರಿಗಳಿಗೆ ಅಥವಾ ಇದು ಯಾವುದೋ ಒಬ್ಬ ಸರ್ಕಾರಿ ನೌಕರಿಗೆ ಶೋಭೆ ತರಲ್ಲ. ಸೊ ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಆಮೇಲೆ ನೀವು ನಿರ್ಧಾರವನ್ನು ತಗೊಳ್ಳಿ. ಪ್ಲಸ್ ಅದಕ್ಕೆ ಬೇಕಾದಾಗ ನಿಮಗೆ ಹಾಗೆ ಏನೇ ಇತ್ತು ಅಂದರೆ ಡಿಪಾರ್ಟ್ಮೆಂಟ್ ಇದೆ, ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿಗೆ ಹಾಕಿ ಯಾವುದೇ ಒಂದು ಹಣ ದುರುಪಯೋಗ ಆಗಿದೆ ಅಥವಾ ಏನೋ ಆಗಿದೆ ಅಂತಂದರೆ ಅದಕ್ಕೆ ಸೂಕ್ತ ಕ್ರಮ ಇಲಾಖೆ ತಗೊಳ್ಳುತ್ತೆ. ಧನ್ಯವಾದಗಳು. ನಮಸ್ಕಾರ.